ಕೆಣಕಿ ಅಮೆರಿಕ ವಿಮಾನ ಕಳೆದುಕೊಂಡಿದೆ. ಅಮೆರಿಕ ಮತ್ತೊಂದು ಫೈಟರ್ ಜೆಟ್ ಉಡೀಸಾಗಿರುವಂಥದ್ದು F-15 ಯುದ್ಧ ವಿಮಾನ. ಇದು ಇರಾನ್ ಕೆಣಕಿ ವಿಮಾನ ಕಳೆದುಕೊಂಡಿದೆ ಅಮೆರಿಕದ ಮತ್ತೊಂದು ಫೈಟರ್ ಜೆಟ್ ಉಡೀಸ್. F-15 ಯುದ್ಧ ವಿಮಾನ ಹೊಡೆದು ಹಾಕಿದ ಇರಾನ್. ಫೈಟರ್ ಜೆಟ್ ಹೊಡೆದು ಹಾಕಿದಂತ ಇರಾನ್ ಡಿಫೆನ್ಸ್ ಸಿಸ್ಟಮ್. ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಕ್ಷಿಪಣಿ ದಾಳಿ. ಆರಾದ್ ಡಿಮೋನಾ ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್. ಹಲವು ಮಂದಿ ಸಾವಿನ ಶಂಕೆ. 180 ಮಂದಿಗೆ ಗಾಯ ಆಗಿದೆ. ಆರಾದ್ನಲ್ಲಿ 116 ಮಂದಿ, ಡಿಮೋನಾದಲ್ಲಿ 64 ಜನ. ಸೌದಿ ಅರೇಬಿಯಾ, ಕುವೈತ್, ಕತಾರ್ ಮೇಲೂ ಕೂಡ ದಾಳಿಯಾಗಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸುತ್ತಿರುವಂತಹ ಇರಾನ್ ಕೆಣಕಿ ವಿಮಾನ ಕಳೆದುಕೊಂಡಿದೆ ಈಗ ಅಮೆರಿಕದ ಮತ್ತೊಂದು ಫೈಟರ್ ಜೆಟ್ ಉಡೀಸ್. F-15 ಯುದ್ಧ ವಿಮಾನ ಹೊಡೆದು ಹಾಕಿದೆ ಇರಾನ್. ಫೈಟರ್ ಜೆಟ್ ಹೊಡೆದು ಇರಾನ್ ಡಿಫೆನ್ಸ್ ಸಿಸ್ಟಮ್ ಈ ರೀತಿಯಾಗಿ ನಡೆದಿದೆ. ಫೈಟರ್ ಜೆಟ್ ಹೊಡೆದು ಇರಾನ್ ಡಿಫೆನ್ಸ್ ಸಿಸ್ಟಮ್ ಆರಾದ್ ಡಿಮೋನಾನ ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಹಲವು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. 180ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಆರಾದ್ನಲ್ಲಿ 116 ಮಂದಿ, ಡಿಮೋನಾದಲ್ಲಿ 64 ಜನ ಅನ್ನುವಂಥದ್ದು. ಸೌದಿ ಅರೇಬಿಯಾ, ಕುವೈತ್, ಕತಾರ್ ಮೇಲೂ ಕೂಡ ದಾಳಿಯಾಗಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳನ್ನ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸುತ್ತಿದೆ ಇರಾನ್. ಅಮೆರಿಕದ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದಂತ ಇತಿಹಾಸವೇ ಇಲ್ಲ. ಆದ್ರೆ ಈಗ ಇರಾನ್ ಆ ಕೆಲಸ ಮಾಡಿದೆ. ಮತ್ತೊಂದು ಫೈಟರ್ ಜೆಟ್ ನ ಉಡೀಸ್ ಮಾಡಿದೆ ಇರಾನ್. F-15 ಯುದ್ಧ ವಿಮಾನವನ್ನ ಹೊಡೆದು ಹಾಕಿದೆ ಇರಾನ್. ಫೈಟರ್ ಜೆಟ್ ಹೊಡೆದು ಡಿಫೆನ್ಸ್ ಸಿಸ್ಟಮ್, ಇರಾನ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು ಅಮೆರಿಕದ ಫೈಟರ್ ಜೆಟ್ ನ ಹೊಡೆದು ಹಾಕಿದೆ. ಇಸ್ರೇಲ್ ಪ್ರಮುಖ ನಗರಗಳ ಮೇಲೆ ಕ್ಷಿಪಣಿ ದಾಳಿ. ಆರಾದ್ ಡಿಮೋನಾ ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್ ಮಾಡಲಾಗ್ತಾ ಇದೆ. ಯಾವೆಲ್ಲ ಅಮೆರಿಕ ಮಿತ್ರ ರಾಷ್ಟ್ರಗಳಿದ್ದಾವೋ ಅಲ್ಲೆಲ್ಲವೂ ಕೂಡ ಕ್ಷಿಪಣಿ ದಾಳಿ ಮುಂದುವರೆದಿದೆ, ಡ್ರೋನ್ ಅಟ್ಯಾಕ್ ಮುಂದುವರೆದಿದೆ. ಇನ್ನು 180ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿರುವಂತಹ ಶಂಕೆ ಇದೆ. ಇನ್ನು ಸಾವನ್ನಪ್ಪಿರುವಂತಹ ಶಂಕೆಯೂ ಕೂಡ ಹೆಚ್ಚಾಗಿ ಕಾಡ್ತಿದೆ. ಬಹಳ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. 116 ಮಂದಿಗೆ ಗಾಯವಾಗಿದೆ ಅನ್ನುವಂಥದ್ದು ಆರಾದ್ನಲ್ಲಿ. ಇನ್ನು 64 ಜನಕ್ಕೆ ಗಾಯವಾಗಿದೆ ಡಿಮೋನಾದಲ್ಲಿ ಅನ್ನುವಂಥದ್ದು. 180ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಇನ್ನು ಸಾವನ್ನಪ್ಪಿದವರ ಸಂಖ್ಯೆಯೂ ಕೂಡ ಕಡಿಮೆ ಏನಿಲ್ಲ ಅನ್ನುವಂಥದ್ದು. F-15 ಯುದ್ಧ ವಿಮಾನವನ್ನ ಇರಾನ್ ಹೊಡೆದು ಹಾಕಿದೆ ಮತ್ತು ಮಿತ್ರ ರಾಷ್ಟ್ರಗಳ ಮೇಲೆ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ಮುಂದುವರಿತಾನೇ ಇದೆ. ಇಸ್ರೇಲ್ನ ಆರಾದ್ ಡಿಮೋನಾ ಮೇಲೆ ಇರಾನ್ ದಾಳಿಯಲ್ಲಿ ಕನಿಷ್ಠ 180 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಮೋನಾ ಮತ್ತು ಹತ್ತಿರವಿರುವಂತಹ ಆರಾದ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಯುದ್ಧ ಪ್ರಾರಂಭವಾದ ನಂತರ ಬಹಳಷ್ಟು ರೀತಿಯ ವಿದ್ಯಮಾನಗಳು ಆದವು. ಇರಾನಿನ ರಾಜ್ಯ ಅಲ್ಲಿರುವಂತಹ ಅಪ್ಡೇಟ್ಸ್ನ ಪ್ರಕಾರ 180 ಜನಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಮತ್ತು ಸಾವಿನ ಪ್ರಮಾಣವೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿದೆ ಅನ್ನುವಂಥದ್ದು. ಕನಿಷ್ಠ 116 ಜನರಿಗೆ ಗಾಯವಾಗಿದೆ. ಅದರಲ್ಲಿ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಡಿಮೋನಾದಲ್ಲೂ ಕೂಡ 64 ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ.